ಓಲಾ ಊಬರ್ ಸಂಸ್ಥೆಯ ವಿರುದ್ಧ ತಿರುಗಿ ಬಿದ್ದು ಪ್ರತಿಭಟನೆ ಹಾದಿ ತುಳಿದಿದ್ದ ಸಾವಿರಾರು ಚಾಲಕರು ಅಂದುಕೊಂಡಂತೆ ಹೊಸ ಆಪ್ ಆಧಾರಿತ ಕ್ಯಾಬ್ ಸಂಸ್ಥೆ ರಚನೆಗೆ ಮುಂದಾಗಿದ್ದಾರೆ. ಯುಗಾದಿ ನಂತರ ಎಚ್ಡಿಕೆ ಹೆಸರಲ್ಲಿ ಕ್ಯಾಬ್ ರಸ್ತೆಗಿಳಿಯೋದು ಪಕ್ಕಾ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಓಲಾ ಮತ್ತು ಊಬರ್ ಕ್ಯಾಬ್ ಕಂಪನಿಗಳಿಗೆ ಸೆಡ್ಡು ಹೊಡೆದಿರುವ 30,000 ಕ್ಯಾಬ್ ಚಾಲಕರು ಕಡೆಗೂ ಪ್ರತ್ಯೇಕ ಕಂಪನಿ ರಚಿಸುವಲ್ಲಿ ಯಶ ಕಂಡಿದ್ದಾರೆ. ಮುಂಬರುವ ಯುಗಾದಿ ಬಳಿಕ ಹೊಸ ಸಂಸ್ಥೆ ರಚನೆಯಾಗಲಿದ್ದು ಅದಕ್ಕೆ ಎಚ್ಡಿಕೆ ಕ್ಯಾಬ್ ಅಂತ ಹೆಸರಿಡಲಾಗಿದೆ. ಇವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಚಾಲಕರ ಒಕ್ಕೂಟಗಳ ಜೊತೆ ಸಭೆ ನಡೆಸಿದ್ರು. ಒಂದು ಸಂಸ್ಥೆ ರಚನೆ ಮಾಡಲು ಬೇಕಾಗಿರುವ ಹಣಕಾಸಿನ ನೆರವು ನೀಡಲು ಎಚ್ಡಿಕೆ ಮುಂದೆ ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಇದು ಚಾಲಕರಿಗೋಸ್ಕರ ಯಾವುದೇ ಒಂದು ಲಾಭದ ದೃಷ್ಟಿ ಇಲ್ಲದೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋವಂಥದ್ದು. ಲಕ್ಷಾಂತರ ಚಾಲಕರು ರೋಡಿಗೆ ಬಂದಿದ್ದಾರೆ ಓಲಾ ಊಬರ್ನ ಒಂದು ಕಪಟ ನಾಟಕದಿಂದ. ಸೊ ಅದರಿಂದ ಆಚೆ ಬರಬೇಕು ಅಂದರೆ ಈ ಒಂದು ಆ್ಯಪ್ ಸೇವಾ ಸಂಸ್ಥೆ ಬೇಕಾಗಿತ್ತು. ಇದಕ್ಕೆ ಹಲವಾರು ರೀತಿಯಲ್ಲಿ ಖರ್ಚು ವೆಚ್ಚಗಳಿರುತ್ತೆ. ಅದನ್ನು ಅವರು ಭರಿಸಿ ಇವತ್ತು ಅವರ ಒಂದು ದುಡ್ಡಿನ ಸ್ವಂತ ಖರ್ಚಿನಿಂದ ಚಾಲಕರಿಗೆ ಅಂತ ಒಂದು ಯುಗಾದಿ ಹಬ್ಬದ ಗಿಫ್ಟ್ ಅಂತ ಹೇಳ್ಬೋದು ಈ ಚಾಲಕರಿಗೆ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಟ್ಯಾಬ್ವರ್ಡ್ಸ್, ಮಂತ್ರಾಲ್ಯಾಪ್ ಸೇರಿದಂತೆ ಹಲವು ಆಪ್ ಕಂಪನಿಗಳು ಎಚ್ಡಿಕೆ ಸಂಸ್ಥೆಗೆ ಆಪ್ ರಚನೆಗೆ ಮುಂದೆ ಬಂದಿದೆ. ಇದರ ಜವಾಬ್ದಾರಿಯನ್ನ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಹಿಸಿಕೊಂಡಿದ್ದಾರೆ. ಈ ಓಲಾ ಮತ್ತು ಯೂಬರ್ ಕಂಪನಿಗಳ ಮಾಲೀಕರು ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥವ್ರು ರೆಪ್ರೆಸೆಂಟೇಟಿವ್ಗಳು ಈ ಚಾಲಕರ ಒಂದು ಹೋರಾಟ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅನಿವಾರ್ಯವಾಗಿ ಇವತ್ತು ಓಲಾ ಯೂಬರ್ಗೆ ಪರ್ಯಾಯವಾಗಿ ನಾವೇ ಒಂದು ಹೊಸ ಆ್ಯಪ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಚಾಲಕರು ಹೆಚ್ಚಿನ ಲಾಭಾಂಶವನ್ನು ಪಡೆಯಬೇಕು. ಒಟ್ಟಾರೆ ಓಲಾ ಊಬರ್ ಕಂಪನಿಗಳಿಗೆ ಸೆಡ್ಡು ಹೊಡೆದಿದ್ದ ಚಾಲಕರು ಕಡೆಗೂ ಹೊಸದೊಂದು ಸಂಸ್ಥೆ ರಚಿಸುವಲ್ಲಿ ಮೊದಲು ಯಶ ಕಂಡಿದ್ದಾರೆ. ಯುಗಾದಿ ಬಳಿಕ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಎಚ್ಡಿಕೆ ಕ್ಯಾಬ್ ರಸ್ತೆಗಿಳಿಯುವುದು ಬಹುತೇಕ ಖಚಿತವಾಗಿದೆ. ಬೆಂಗಳೂರಿನಿಂದ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್.